ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರುವ ಇನ್ನೊಂದು ಕ್ವೆಶನ್ ನೋಡೋಣ. ಇಫ್ ಅ ಪರ್ಸನ್ ವಾಕ್ಸ್ ಅಟ್ 14 ಕಿಲೋಮೀಟರ್ಸ್ ಪರ್ ಅವರ್ ಇನ್ಸ್ಟೆಡ್ ಆಫ್ 10 ಕಿಲೋಮೀಟರ್ಸ್ ಪರ್ ಅವರ್, he would have walked 20 ಕಿಲೋಮೀಟರ್ ಮೋರ್. ದ ಆಕ್ಚುಯಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಿಮ್ ಇಸ್ ಅಂತ ಕೇಳ್ತಾರೆ. ಇಲ್ಲಿ ಆಕ್ಚುಯಲ್ ಡಿಸ್ಟೆನ್ಸ್ ಏನು ಅಂತ ನಾವು ಕಂಡುಹಿಡಿಬೇಕು. ಸೊ ಅದನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಸೊ ಅವನು ಎಕ್ಸ್ ಡಿಸ್ಟೆನ್ಸ್ ನ 14 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ನಡೆದ್ರೆ ಎಷ್ಟು ಕವರ್ ಮಾಡ್ತಾನೆ? ಪ್ಲಸ್ 20 ಕಿಲೋಮೀಟರ್ಸ್ ಎಕ್ಸ್ಟ್ರಾನ ಕವರ್ ಮಾಡಿರ್ತಾನೆ. ಅವನು ಅದೇ ಡಿಸ್ಟೆನ್ಸ್ ನ 10 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ನಡೆದ್ರೆ ಸ್ವಲ್ಪ ಕಮ್ಮಿ ಕವರ್ ಮಾಡಿರ್ತಾನೆ. ಸೊ ಎಕ್ಸ್ ಪ್ಲಸ್ 20 ಡಿವೈಡೆಡ್ ಬೈ 14 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತ ತಗೊಳ್ಳೋಣ. ಇವಾಗ ಈ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಗತ್ತೆ. ಸೊ ಇಲ್ಲಿ ನಾವೇನ್ ಮಾಡೋಣ? 14 ನ ಈ ಕಡೆ ಕಳ್ಸೋಣ, 10 ನ ಈ ಕಡೆ ಕಳ್ಸೋಣ. ಸೊ 10x ಪ್ಲಸ್ 20 ಇಂಟು 10 200 is equal to 14x. ಇವಾಗ 10x ನ ಈ ಕಡೆ ಕಳ್ಸೋಣ. ಸೊ 200 is equal to 14x minus 10x. ಅದು ಬಂದು 4x ಆಗತ್ತೆ is equal to 200. ಸೊ ಇವಾಗ x ವ್ಯಾಲ್ಯೂ ಏನಾಗತ್ತೆ? 200 by 4, ನಥಿಂಗ್ ಬಟ್ 50 ಕಿಲೋಮೀಟರ್ ಆಗತ್ತೆ. ಸೊ ನಮ್ಮ ಆನ್ಸರ್ ಏನು? 50 ಕಿಲೋಮೀಟರ್ಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನಾವು ಮೇನ್ ಆಗಿ ಈ ಈಕ್ವೇಶನ್ ನ ಡಿರೈವ್ ಮಾಡ್ಕೋಬೇಕು. ಈ ಈಕ್ವೇಶನ್ ನ ಡಿರೈವ್ ಮಾಡ್ಕೊಂಡು ನಾವು ಎಕ್ಸ್ ಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.